ತೋಟದ ಮನೆಗೆ ಇರುವ ನಕಾಶೆ ರಸ್ತೆಯನ್ನ ಬಿಡಿಸಿಕೊಡಲು ತಾಲೂಕಾಡಳಿತ ವಿಳಂಬ ಮಾಡ್ತಾ ಇದೆ ಅಂತ ವಕೀಲ ನವೀನ್ ಕುಮಾರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನನ್ನ ಜಮೀನಿಗೆ ಹಾಗೂ ಮನೆಗೆ ಹೋಗಲು ದುರುದ್ದೇಶದಿಂದ ರಸ್ತೆ ತಡೆದು ತೊಂದರೆ ನೀಡುತ್ತಿದ್ದು, ನಕಾಶೆಯಲ್ಲಿ ಇರುವ ರಸ್ತೆ ಬಿಡಿಸಿಕೊಡಲು ಅರ್ಜಿ ಸಲ್ಲಿಸಿ ಕೇಳಿದಾಗ ತಾಲೂಕು ಆಡಳಿತ ವಿಳಂಬ ಅನುಸರಿಸುತ್ತಿದ್ದು, ಸೀನಿಯಾರಿಟಿ ಕಾರಣ ನೀಡಿ ನಮ್ಮ ಮನೆಗೆ ಹೋಗಲು ಅಡ್ಡಿಪಡಿಸಿದವರ ಪರ ಪರೋಕ್ಷವಾಗಿ ನಿಂತಂತೆ ಕಾಣುತ್ತದೆ ಎಂದು ವಕೀಲ ಎಚ್.ಜಿ. ನವೀನ್ ಕುಮಾರ್ ಆರೋಪ ಮಾಡಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಮುಂದೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ತಾಲೂಕಿನ ಹೊನ್ನಶೆಟ್ಟಹಳ್ಳಿ ಗ್ರಾಮದ ಕೆಲ ಊರಿನ ಮುಖಂಡರು ಜಮೀನು ಖರೀದಿ ಮಾಡಿದ ನನಗೆ ಸುಖಾಸುಮ್ಮನೆ ಕೆಲ ಪ್ರಭಾವಿಗಳು ತಮಗೆ ಸಿಗದ ಈ ಜಮೀನು ಬೆಂಗಳೂರಿನಿಂದ ಖರೀದಿ ಮಾಡಿದ್ದಾರೆ ಎಂದು ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಕಾಶೆಯಲ್ಲಿ ಸರ್ವೆ ನಂಬರ್ 47/2 ಮತ್ತು 46/2ರಲ್ಲಿ ಇರುವ ನನ್ನ ಮನೆಗೆ ರಸ್ತೆ ಓಡಾಡಲು ಅಡ್ಡಿಪಡಿಸುತ್ತಿದ್ದಾರೆ. ನಕಾಶೆಯಲ್ಲಿ ಇರುವ ರಸ್ತೆಯನ್ನ ಹಳ್ಳ ತೆಗೆದು ಮತ್ತೊಂದು ರಸ್ತೆಗೆ ನರೇಗಾ ಯೋಜನೆ ಅಡಿಯಲ್ಲಿ ನಿರ್ಮಿಸುತ್ತಿದ್ದರು. ಅದನ್ನ ಮಣ್ಣು ಜಲ್ಲಿ ಸುರಿದು ಅಡ್ಡಿಪಡಿಸಿದ್ದಾರೆ. 2 ಬಾರಿ ಅರ್ಜಿ ನೀಡಿದ್ರೂ ತಹಸೀಲ್ದಾರ್ ಗಣನೆಗೆ ತೆಗೆದುಕೊಂಡಿಲ್ಲ. ಸೀನಿಯಾರಿಟಿ ಪ್ರಕಾರ 1 ಅಥವಾ 2 ತಿಂಗಳು ಕಳೆದರೂ ನನ್ನ ಮನೆಗೆ ರಸ್ತೆ ಇಲ್ಲವಾಗುತ್ತದೆ. ಊರಿನಲ್ಲಿ ಸಂಘರ್ಷ ಬೆಳೆಯುತ್ತಿದ್ದಂತೆ ತಾಲೂಕು ಆಡಳಿತ ಮಾಡಬೇಕಾದ ಕೆಲಸ ಮಾಡದೆ ಪ್ರಭಾವಿಗಳ ಪರ ವಹಿಸಿ ನಮ್ಮ ಅರ್ಜಿ ನಿರ್ಲಕ್ಷ್ಯ ತೋರುತ್ತಾ ಹೀಗೆ ಮುಂದುವರೆದಲ್ಲಿ ತಾಲೂಕು ಕಚೇರಿ ಮುಂದೆ ನಾನು ನನ್ನ ಬಾಣಂತಿ ಪತ್ನಿ ಸಣ್ಣ ಮಗುವಿನ ಜೊತೆ ಧರಣಿ ಮಾಡುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಹಾಲಿವಾಸ ಬೆಂಗಳೂರಲ್ಲಿದ್ದೀನಿ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು. ಕಾಮನ್ ಸೆನ್ಸ್ ಇಲ್ಲ. ಬಟ್ ಆದರೆ ಈ ಗ್ರಾಮದೊಳಗಡೆ ಇಷ್ಟೇ ನಾನು ಜಮೀನು ಖರೀದಿ ಮಾಡ್ತೀನಿ. ಆ ಜಮೀನು ಖರೀದಿ ಮಾಡಿದಾಗಲಿಂದ ಊರಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ, ಎಲ್ಲರೂ ಇಲ್ಲ, ಕೆಲವು ವ್ಯಕ್ತಿಗಳು ಮಾತ್ರ ಆ ಜಮೀನು ವಿಚಾರಕ್ಕೆ ಸಮಸ್ಯೆ ಮಾಡ್ತಾ ಇರ್ತಾರೆ. ಬಟ್ ಆದರೆ ನನ್ನ ಜಮೀನು ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಠಾಣೆ ಕರೆಸಿ ಅವರು ವಿಚಾರಣೆ ಮಾಡಿದಾಗ ಅಲ್ಲಿಂದ ಅವರು ಸುಳ್ಳಾಗ್ತಾರೆ. ನನ್ನ ಜಮೀನು ವಿಚಾರಕ್ಕೆ ಯಾರು ಬರ್ತಾರೆ, ನಾನು ಪೊಸಿಷನ್ ತೊಗೊಂಡು ನಾನು ಉಳುಮೆ ಮಾಡಿಸ್ತಿರ್ತೀನಿ. ಆದರೆ ನನ್ನ ಜಮೀನನ್ನು ಹೊರತುಪಡಿಸಿ ನನ್ನ ಮನೆ ಜಾಗಕ್ಕೆ ಬಂದು ನನ್ನ ಜಮೀನೊಳಗೆ ನಕಾಸೆ ಜಾಸ್ತಿ ಇದ್ರೂ ಕೂಡ ಬೇಕು ನಿಮ್ಮ ಸಮಸ್ಯೆ ಅಂತಂದರೆ ಮತ್ತೆ ಯಾಕೆ ನಾವು ತಹಸೀಲ್ದಾರಿಗೆ ಬರಬೇಕು? ಜಮೀನು ಸಮಸ್ಯೆ ಇದೆಯಾ, ಬರಲಿ, ನೇರವಾಗಿ ಹೋರಾಟ ಮಾಡಲಿ. ಇಲ್ವಾ, ನಾನು ಕೇಳ್ತಿರೋ ಮುಖ್ಯವಾಗಿ ಇಷ್ಟೇ, ನನ್ನ ಮನೆಗೆ ಹೋಗೋದಕ್ಕೆ ರಸ್ತೆ ಇಲ್ಲ, ನನ್ನ ಜಮೀನಲ್ಲಿ ನಕಾಸೆ ರಸ್ತೆ ಇದೆ. ಇಲ್ಲ, ನೀವು ನಾನು ಅರ್ಜಿ ಕೊಟ್ಟಿದ್ದೀನಿ, 8 ಗ್ರಾಮದಲ್ಲಿ ಎಲ್ಲೆಲ್ಲಿ ನಕಾಸೆ ರಸ್ತೆಗಳಿದ್ದಾವೆ ಎಲ್ಲ ನಕಾಸೆ ರಸ್ತೆಗಳನ್ನ ತೆರವುಗೊಳಿಸ್ಕೊಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಇನ್ಕ್ಲೂಡ್ ನನ್ನ ಜಮೀನಲ್ಲೂ ನಕಾಸೆ ರಸ್ತೆ ಇದೆ, ಅದನ್ನು ಕೂಡ ನೀವು ಸೇರಿಸಿ ಅದನ್ನು ಬಿಟ್ಟುಕೊಡಿ ಅಂತ ನಾನು ಕೇಳ್ತಿದ್ದೀನಿ. ಆದರೆ ಸರ್ವೆ ತಹಸೀಲ್ದಾರರು ನೀವು ನಿಧಾನಕ್ಕಾಗಿ ನೀವು ಅರ್ಜಿ ಕೊಡಿ, ಕಾನೂನು ಪ್ರಕಾರ ಹೋದರೆ ಮತ್ತು ಇವ್ರಿಗೆ ಅಧಿಕಾರಿಗಳು ಏನಿಗೆ ಬೇಕು, ಅಲ್ಲಿ ನರೇಗಾದಲ್ಲಿ ರಸ್ತೆ ಆಗಿದೆ, ಆ ರಸ್ತೆ ಬಿಡಿಸ್ಕೊಡಿ ಅಂದರೆ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಮೌಖಿಕವಾಗಿ. ಇವತ್ತಿನ ದಿನ ನೋಡಿ, ಕೇಸ್ ಇತ್ತು, ಇವತ್ತಿನ ದಿನ ಕೇಸಿಗೆ ಬಂದಿದ್ದೀವಿ. 191 ಸೆಕ್ಷನ್ ಹಾಕಿದ್ದಾರೆ, ಅವನು ತರಿಸಿದ್ದಾರೆ. ಬಟ್ ತಹಸೀಲ್ದಾರ ರಜಾ. ಬಟ್ ನಾವು ಎಷ್ಟು ಬೆಂಗಳೂರಿಂದ ನಾವು ಪ್ರತಿದಿನ ಬಂದೋಡಕ್ಕಾಗ್ತಿದ್ಯಾ? 1 ವಾರದಿಂದ ಸತತವಾಗಿ ಬರ್ತಾ ಇದ್ದೀನಿ ಗುಬ್ಬಿ ತಾಲೂಕಿಗೆ. ಒಂದು ದಿನ ಜಮೀನಲ್ಲಿ ಪೈಪ್ಲೈನ್ ನಾಶ ಮಾಡ್ತಾರೆ, ಒಂದು ದಿನ ಬೋರ್ ನಾಶ ಮಾಡ್ತಾರೆ, ಒಂದು ದಿನ ಗುಂಡಿ ಹೊಡಿತಾರೆ, ಒಂದು ದಿನ ಜಲ್ಲಿ ಸುರಿತಾರೆ. ಯಾರು ಜವಾಬ್ದಾರಿ ಮಾಡಬೇಕು? ನಾನು ಇದೇ ರೀತಿ ಆದರೆ ಇಲ್ಲ ತಹಸೀಲ್ದಾರ್ ಕೋರ್ಟಲ್ಲಿ ತಹಸೀಲ್ದಾರ್ ಜಾಗದಲ್ಲಿ ನಾನು ಬಂದಿಲ್ಲ, ನಾನು ದಂಡಿ ಕೊಡ್ತೀನಿ. ಅದು ಮಿಕ್ಕಿನ ಕಾನೂನು ರೀತಿ ಅವ್ರು ಏನು ಕ್ರಮ ತಗೋತಾರೋ ತಗೊಂಡು. ನಾನು ಕೇಳ್ತಾ ಇರೋದು, ನನ್ನ ಜಮೀನಿಗೆ ನಕಾಸೆ ರಸ್ತೆ ಇದ್ದರೂ ಕೂಡ ಜಮೀನು ರಸ್ತೆ ಬಿಡ್ತಾ ಇಲ್ಲ, ಇಷ್ಟೇ ನನ್ನ ಮನೆಗೆ ತೊಂದರೆ ಮಾಡ್ತಾ ಇರೋದು ಯಾರು ಸರ್? ಅಲ್ಲಿ ಕೆಲವೊಂದು ಮುಖಂಡರುಗಳಿದ್ದಾರೆ. ಅಲ್ಲಿ ಹರೀಶ್ ಅಂತ ಇದ್ದಾರೆ, ಪಾಂಡು ಅಂತ, ಬೇಂಗುಡೆ ಅಂತ ಇದ್ದಾರೆ, ಪಾಂಡಿ ಅಂತ ಇದ್ದಾರೆ, ಆಮೇಲೆ ರಂಗಸ್ವಾಮಿ, ರಂಗನಾಥ್ ಅಂತ ಇದ್ದಾರೆ. ಹೆಚ್ಚಿಗೆ ಒಂದು 7-8 ಜನ ಇದ್ದಾರೆ. ಇಡೀ ಊರದವ್ರದ್ದು ಯಾರ್ದು ತೊಂದರೆ ಇಲ್ಲ ನನಗೆ. ಇವ್ರು ಒಂದು 7-8 ಜನ ಅವ್ರು ಜಮೀನು ಖರೀದಿ ಮಾಡಬೇಕು ಅಂತಿದ್ರು, ಅದನ್ನು ಮಿಸ್ಸಾಗಿ ನಾನು ಖರೀದಿ ಮಾಡಿದೆ ಅಂತ ಇವ್ರು ಈ ಥರ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾರೆ, ನಮ್ಮ ಕುಟುಂಬದ ಮೇಲೆ ದೌರ್ಜನ್ಯ ಮಾಡ್ತಾರೆ. ಬೇಕಾದ್ರೆ